ಅವರೆಲ್ಲ ಸ್ನೇಹಿತರೆ, ಒಟ್ಟಿಗೆ ಇದ್ದವರು, ಒಟ್ಟಿಗೆ ಎಣ್ಣೆ ಪಾರ್ಟಿ ಮಾಡಿದವರು. ಆದರೆ ಜುಲೈ 11ರಂದು ಬಾರ್ಗೆ ಹೋಗಿದ್ದವರ ಮಧ್ಯೆ ಕಿರಿಕಾಗಿತ್ತು. ಆಟೋದಲ್ಲಿ ಸ್ನೇಹಿತರ ಜೊತೆಗೆ ಸಿಟ್ಟಿಂಗ್ ಹಾಕಲು ಬಂದವನು ತನ್ನ ಕಾಲನ್ನೇ ಕಳೆದುಕೊಂಡಿದ್ದಾನೆ. ಹಾಗಾದ್ರೆ ಕುಚ್ಚುಕುಗಳ ಮಧ್ಯೆ ಅವತ್ತು ಆಗಿದ್ದಾದ್ರೂ ಏನು, ಅದನ್ನ ನಾವು ತೋರಿಸ್ತೀವಿ, ನೋಡ್ಬನ್ನಿ. ಮಧ್ಯರಾತ್ರಿ ಕುಚುಕುಗಳ ಮಧ್ಯೆ ನಡೆದಿತ್ತು ಕಾಳಗ. ಎಣ್ಣೆ ಕೊಡಿಸು ಎಂದಿದ್ದಕ್ಕೆ ಕಿರಿಕ್, ಯುವಕನ ಕಾಲು ಕಟ್. ರಸ್ತೆಯಲ್ಲಿ ಹರಿದಿರೋ ನೆತ್ತರು, ಕಾಲು ಕಟ್ಟಾಗಿ ಬಿದ್ದಿರೋ ಯುವಕ, ಆತನನ್ನು ವಿಚಾರಿಸುತ್ತಿರೋ ಪೊಲೀಸರು. ಮಧ್ಯರಾತ್ರಿ ಚಾಮರಾಜಪೇಟೆಯ ರುದ್ರಪ್ಪ ಗಾರ್ಡನ್ನಲ್ಲಿ ಬೆಚ್ಚಿ ಬೀಳಿಸುವ ಘಟನೆ ನಡೆದಿದೆ. ಯುವಕನೊಬ್ಬನ ಮೇಲೆ ಮುಗಿಬಿದ್ದ ರಾಕ್ಷಸರು ಕಾಲು ಕತ್ತರಿಸಿದ್ರೆ ಕುತ್ತಿಗೆ ಹಾಗೂ ಕೈಗೂ ಇರಿದಿದ್ದಾರೆ. ಆತ ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡತೊಡಗಿದ್ದ. ಹೀಗೆ ರಕ್ತದ ಮಡುವಲ್ಲಿ ಬಿದ್ದು ಒದ್ದಾಡುತ್ತಿರುವ ಯುವಕನ ಹೆಸರು ತೇಜಸ್. 24 ವರ್ಷದ ಈತ ಕೆಪಿ ಅಗ್ರಹಾರ ನಿವಾಸಿಯಾಗಿದ್ದು ಪ್ಯಾಸೆಂಜರ್ ಆಟೋ ಓಡಿಸಿಕೊಂಡು ಜೀವನ ನಡೆಸುತ್ತಿದ್ದ. ಹೀಗಿದ್ದವ ಜುಲೈ 11ರಂದು ಸಂಜೆ 6 ಗಂಟೆಗೆ ಆಟೋ ತಗೊಂಡು ಮನೆಯಿಂದ ಹೊರಟವನು ಸೀದಾ ಚಾಮರಾಜಪೇಟೆ ರುದ್ರಪ್ಪ ಗಾರ್ಡನ್ನಲ್ಲಿರೋ ಮಂಜು ಬಾರ್ಗೆ ಸ್ನೇಹಿತ ಸಂತೋಷ್ ಜೊತೆಗೆ ಬಂದಿದ್ದಾನೆ. ಅದೇ ಜಾಗಕ್ಕೆ ಉಳಿದ ಸ್ನೇಹಿತರಾದ ರಾಹುಲ್, ಜಗದೀಶ್ ಮತ್ತು ಅಭಿಷೇಕ್ ಬಂದಿದ್ರು. ಮೊನ್ನೆ ಚಾಮರಾಜಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಬಾರಲ್ಲಿ ಈ ಗೆಳೆಯರೇ, ಅವ್ರ ಫ್ರೆಂಡ್ಸ್ ಒಬ್ರಿಗೊಬ್ರು ಪರಿಚಯ ಇರೋರೆ ಗಲಾಟೆ ಮಾಡ್ಕೊಂಡಿದ್ದಾರೆ. ಸಿಂಪಲ್ ವಿಚಾರ, ದೊಡ್ಡ ವಿಚಾರನಿಲ್ಲ. ಈ ಕುಡಿಯೋ ಅವರು ಏನೋ ಡ್ರಿಂಕ್ಸ್ ಕುಡಿಯೋ ಸಂದರ್ಭದಲ್ಲಿ ಇನ್ನೂ ಎಕ್ಸ್ಟ್ರಾ ಕೊಡಿಸ್ಬೇಕು ಅಂತ ಹೇಳಿ ಒಬ್ರು ಗಲಾಟೆ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಮದ್ಯಪಾನ ಮಾಡಿದ ಬಳಿಕ ಮತ್ತೆ ಎಣ್ಣೆ ಕೊಡಿಸು ಅಂತ ತೇಜಸ್ನನ್ನ ಕೇಳಿದ್ದಾರೆ. ಈ ವೇಳೆ ಗಲಾಟೆ ಆಗಿದ್ದು ರಾಹುಲ್ ಪಕ್ಕದಲ್ಲೇ ಇದ್ದ ಮನೆಯಿಂದ ಚಾಕು ತಂದು ಕಾಲು, ಕುತ್ತಿಗೆ, ಕೈ ಮತ್ತು ಬೆನ್ನಿಗೆ ಇರಿದಿದ್ದಾನೆ. ಆತ ಅಲ್ಲಿಯೇ ಬಿದ್ದು ಒದ್ದಾಡತೊಡಗಿದ್ದ. ಘಟನೆ ಸಂಬಂಧ ಪ್ರಕರಣ ದಾಖಲಿಸಿಕೊಂಡ ಚಾಮರಾಜಪೇಟೆ ಪೊಲೀಸರು ಅಭಿಷೇಕ್ ಅನ್ನೋನನ್ನ ಬಂಧಿಸಿದ್ದು ಉಳಿದ ಆರೋಪಿಗಳಿಗಾಗಿ ಬಲೆ ಬೀಸಿದ್ದಾರೆ. ಆರೋಪಿಗಳ ಹಿನ್ನೆಲೆಯನ್ನ ಪೊಲೀಸರು ಕೆದಕಿದ್ದು ಆರೋಪಿಗಳ ವಿರುದ್ಧ ಈ ಹಿಂದೆ ಯಾವುದೇ ಪ್ರಕರಣಗಳು ದಾಖಲಾಗಿಲ್ಲ. ರೌಡಿ ಆಸಾಮಿಗಳು ಅಲ್ಲ. ಆದ್ರೆ ಎಣ್ಣೆ ವಿಚಾರಕ್ಕೆ ಕೃತ್ಯವನ್ನ ಎಸಗಿರೋದು ಗೊತ್ತಾಗಿದೆ. ಬ್ಯಾಕ್ ಗ್ರೌಂಡ್ ಇದರಲ್ಲಿ ಏನು ಕಂಡು ಬರ್ತಲ್ಲ. ಬ್ಯಾಕ್ ಗ್ರೌಂಡ್ ಜಸ್ಟ್ ಕುಡಿಯೋ ಒಂದು ವಿಚಾರದಲ್ಲಿ ಗಲಾಟೆ ಮಾಡ್ಕೊಂಡಿರೋದು ಅಂತ ಕಂಡು ಬರ್ತದೆ. ಎಲ್ಲರೂ ಒಬ್ರಿಗೊಬ್ರು ಪರಿಚಯ ಇರೋರೆ. ಹಳೆ ಕೇಸಸ್ ಯಾವುದೂ ಇಲ್ಲ. ಇವ್ರು ಯಾರು ರೌಡಿಗಳು ಏನಲ್ಲ. ಆದರೆ ಇದು ಕುಡಿಯೋ ಒಂದು ವಿಚಾರಕ್ಕೆ ಸಣ್ಣ ಒಂದು ಗಲಾಟೆ ಮಾಡ್ಕೊಂಡಿದ್ದಾರೆ. ಆದರೆ ಸ್ವಲ್ಪ ಇಂಜುರಿ ಸ್ವಲ್ಪ ಜಾಸ್ತಿನೇ ಮಾಡಿಬಿಡ್ತಾರೆ. ಆ ಕುಡಿದು ಒಂದು ಅಮಲಿನಲ್ಲಿ ಇಂಜುರೀಸು ಸ್ವಲ್ಪ ಜಾಸ್ತಿ ಇದೆ. ಬಟ್ ಈಗ ನಾವು ಪ್ರಕರಣ ದಾಖಲಿಸ್ಕೊಂಡು ಈಗ ತನಿಖೆ ಮಾಡ್ತೀವಿ. ಹೌದೌದು, ಒಬ್ರಿಗೊಬ್ರು ಗಲಾಟೆ ಮಾಡ್ಕೊಂಡಿದ್ದಾರೆ. ಅದು ಇವನು ಆತನಿಗೆ ಡ್ರಿಂಕ್ಸನ್ನು ಕೊಡಿಸ್ತಾನೆ ಫ್ರೆಂಡ್ಗೆ, ಅವನು ಇನ್ನೂ ಜಾಸ್ತಿ ಕೇಳ್ತಾನೆ ಅಂತ ಸುದ್ದಿ. ಸೊ ಅವನು ಅದಕ್ಕೆ ಇವನು ಜಾಸ್ತಿ ಕೊಡಿಸ್ದೇ ಇದ್ದಾಗ ಅವನು ಹೊಡಿತಾನೆ, ಹೊಡೆದು ಗಲಾಟೆ ಮಾಡ್ಕೊಳ್ತಾರೆ. ಅದೇನೇ ಹೇಳಿ, ಸ್ನೇಹಿತರು ಅಂದ್ರೆ ಪ್ರಾಣ ಕೊಡೋ ರೀತಿ ಇರಬೇಕು. ಆದ್ರೆ ಕೇವಲ ಎಣ್ಣೆ ವಿಚಾರಕ್ಕೆ ಪ್ರಾಣ ತೆಗೆಯೋ ಹಂತಕ್ಕೆ ಬಂದಿದ್ದು ಮಾತ್ರ ನಿಜಕ್ಕೂ ದುರಂತ. ಅದಕ್ಕೆ ನಮ್ಮ ಹಿರಿಯರು ಹೇಳಿರೋದು, ಕೇಳಿ ನೋಡಿ ಸ್ನೇಹ ಮಾಡಿ ಅಂತ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.